ಒಬ್ಬ ತಂದೆಯಾಗಿ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಹಾಗಾದ್ರೆ ಗಂಡನಾಗಿ ಹೆಂಡತಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಯಾಕೆ ಇಷ್ಟು ಬೇಗ ನಾನು ನಿಮಗ್ ಬೇಡವಾದ್ನಾ? ಯಾವುದೋ ವಿಷಯಕ್ಕೆ ಇನ್ಯಾವುದೋ ವಿಷಯ ಸೇರಿಸಿ ಮಾತಾಡ್ಬೇಡ ರಾಜೇಶ್ವರಿ. ಹಾಗ್ ಮಾತಾಡೋಗ್ ಮಾಡಿದ್ದನ್ನ ನೀವು ಅನ್ನೋದನ್ನ ಮರಿಬೇಡಿ. ಯಾರೋ ಒಬ್ಳು ಕೆಲಸದವಳು ಮಾಡಿರೋ ಕೆಲಸ ಮಾತ್ರ ನಿಮಗ್ ತುಂಬಾ ಇಷ್ಟ ಆಗ್ಬಿಡತ್ತೆ. ಆದ್ರೆ ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿರೋ ನಿಮ್ ಹೆಂಡತಿ ಮಾತಾಡೋದು ಮಾತ್ರ ನಿಮ್ಗೆ ಇಷ್ಟ ಆಗೋದಿಲ್ಲ. ಅವಳಿಗೆ ಗಂಡ ಆಗೋದಕ್ಕೂ ಮುಂಚೆ ಅವನು ನನ್ನ ಮಗ. ಅವನು ಚೆನ್ನಾಗಿರ್ಬೇಕು ಅಂತ ಮೊದಲು ಬಯಸೋದೇ ಈ ತಾಯಿ. ಅಂತ ತಾಯಿನ ಅವನಿಂದ ದೂರ ಮಾಡೋದಕ್ಕೆ ನೋಡಿದ್ರೆ ನಾನ್ ಸುಮ್ನಿರ್ಬೇಕಾ? ಈಗ್ಲೂ ಹೇಳ್ತಾ ಇದ್ದೀನಿ, ತಾರಕ್ ಟೆಂಡರ್ ಅಲ್ಲಿ ಸೋತೆ ಮನೆಗೆ ಬರೋದು. ಯಾರು ಏನೇ ಹೇಳಿದ್ರು ನೀನ್ ತಲೆಗೆಡ್ಸ್ಕೋಬೇಡಮ್ಮ. ಇವತ್ತು ತಾರಕು ಗೆದ್ದು ಬಂದೇ ಬರ್ತಾನೆ. ಈ ಟೆಂಡರ್ ನಾನು ಗೆದ್ರೆ ನನ್ನ ಹಳೆ ತಾರಕ್ ನನಗೆ ಮತ್ತೆ ಸಿಗ್ತಾನೆ. ನೀನ್ ಕೂಡ ಅವನು ಗೆದ್ದು ಬರಲಿ ಅಂತ ಪ್ರಾರ್ಥನೆ ಮಾಡ ಮಯೂರಿ. ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದನೇ ನಾನು ನಿಮ್ಮನ್ನು ಇಲ್ಲಿ ಕರೆಸಿದ್ದು. ಇದಕ್ಕೆ ಮುಂಚೆನೂ ನೀವು ಇಂಥ ಕೆಲಸದಲ್ಲಿ ನನಗೆ ತುಂಬಾ ಸಹಾಯ ಮಾಡಿದ್ದೀರಾ. ಏನ್ ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಅಂಥದ್ರಲ್ಲಿ ನಾನು ಹೇಗೆ ನಿಮ್ಗೆ ಸಹಾಯ ಮಾಡೋಕ್ಕಾಗತ್ತೆ? ಹೋದ ವರ್ಷ ಟೆಂಡರ್ನಲ್ಲಿ ಗಜಾನನ ಗ್ರೂಪ್ ಆಫ್ ಕಂಪ್ನಿಗೆ ನೀವು ಸಹಾಯ ಮಾಡಿದ್ರಿ ಅಲ್ವಾ? ಅದು ನಮ್ಮ ಇನ್ನೊಂದು ಕಂಪ್ನಿನೇ. ಒಂದರಲ್ಲಿ ಗೆಲ್ಲೋಕ್ಕಾಗಲ್ಲ ಅಂದಾಗ ನಾವು ಇನ್ನೊಂದು ಕಂಪ್ನಿ ಹೆಸರಲ್ಲಿ ಗೆಲ್ಲೋಕ್ ಪ್ರಯತ್ನ ಮಾಡ್ತೀವಿ. ಆಗ್ಲೂ ನಾವು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು, ಆದರೆ ನಾವು ಮೀಟ್ ಆಗಿರ್ಲಿಲ್ಲ. ಏನ್ ಸಂಭವ? ಇವರಿಗೆ ನಮ್ಮ ಜಾತಕನೇ ಗೊತ್ತಿರೋ ಹಾಗಿದೆ. ಈಗೇನ್ ಮಾಡೋದು? ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ಸರಿ, ಈಗ ಡೀಲಿಗೆ ಬರ್ತೀನಿ.